ನಾಡಿನೆಲ್ಲೆಡೆ ಇವತ್ತು ವೈಕುಂಠ ಏಕಾದಶಿಯ ಸಂಭ್ರಮ ಸಡಗರ ಮನೆ ಮಾಡಿದೆ. ಏಕಾದಶಿಗಳಲ್ಲೇ ಶ್ರೇಷ್ಠ ಏಕಾದಶಿ ಅಂತ ವೈಕುಂಠ ಏಕಾದಶಿಯನ್ನು ಕರೆಯಲಾಗುತ್ತೆ. 24 ಏಕಾದಶಿಗಳನ್ನು ಆಚರಿಸೋದು ಒಂದೇ, ಒಂದು ಏಕಾದಶಿ ದಿನದಂದು ವ್ರತ ಮಾಡೋದು ಒಂದೇ ಅನ್ನೋ ಲೆಕ್ಕ. ಅದಕ್ಕೆ ಬಹಳ ಮಹತ್ವ ಇದೆ. ಹಿಂದೂ ಸಂಪ್ರದಾಯದ ಪ್ರಕಾರ ಬೆಂಗಳೂರಿನ ದೇವಸ್ಥಾನಗಳಲ್ಲಿ ವೈಕುಂಠ ಏಕಾದಶಿಯ ಸಂಭ್ರಮ, ವೈಕುಂಠ ವಾಸನ ದರ್ಶನಕ್ಕೆ ಭಕ್ತಾದಿಗಳು ಸಹಸ್ರ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ವೈಕುಂಠ ದ್ವಾರವನ್ನು ಪ್ರವೇಶಿಸಿ ಭಕ್ತರು ವಿಶೇಷ ಪೂಜೆ ಪುರಸ್ಕಾರಗಳಲ್ಲಿ ಬೆಳಗಿನಿಂದಲೇ ತೊಡಗಿದ್ದಾರೆ. ಇನ್ಫ್ಯಾಕ್ಟ್ ಮಧ್ಯರಾತ್ರಿ 1-2 ಗಂಟೆಯಿಂದೆಲ್ಲ ಪಾಪ ಕ್ಯೂವಲ್ಲೆಲ್ಲ ನಿಂತ್ಕೊಳ್ತಾ ಇದ್ರು. ಆ ಮಟ್ಟಿಗೆ ಶ್ರದ್ಧೆ ಭಕ್ತಿ ಕಾಣಿಸ್ತಾ ಇತ್ತು. ವಿಷ್ಣು ನಾಮಸ್ಮರಣೆ ಮಾಡೋದ್ರಲ್ಲಿ ಭಕ್ತಾದಿಗಳು ತೊಡಗಿಕೊಂಡಿದ್ದಾರೆ. ಮೋಕ್ಷ ಪ್ರಾಪ್ತಿಯಾಗುತ್ತೆ, ಮೋಕ್ಷದ ಹಾದಿ ಲಭಿಸುತ್ತೆ ಇವತ್ತಿನ ವೆಂಕಟೇಶ್ವರನ ದರ್ಶನ ಅನ್ನೋದು ಆಸ್ತಿಕ ವರ್ಗದ ನಂಬಿಕೆ. ಗೋವಿಂದನನ್ನ ಕಾಣೋದಕ್ಕೆ ನೆರೆದಿರುವಂತಹ ಭಕ್ತ ಸಾಗರ. ಇನ್ನೊಂದು ಕಡೆ ತಿರುಪತಿಯಲ್ಲೂ ಅಷ್ಟೇ ವೆಂಕಟೇಶ್ವರನ ದರ್ಶನಕ್ಕೋಸ್ಕರ ಬರ್ತಾ ಇರುವ ದೊಡ್ಡ ಭಕ್ತಾದಿಗಳ ಸಂಖ್ಯೆ. ಹಾಗೆ ತಿರುಪತಿ ತಿಮ್ಮಪ್ಪನ ದರ್ಶನವನ್ನ ಈ ಮೂಲಕ ಪಡೆದುಕೊಳ್ತಾ ಇದ್ದಾರೆ. ವಿಶೇಷ ಅಲಂಕಾರವನ್ನು ಕೂಡ ಮಾಡಲಾಗಿದೆ. ಎಲ್ಲಕ್ಕಿಂತ ಮುಖ್ಯ ಇವತ್ತು ವೈಕುಂಠ ದ್ವಾರ, ದೇವಸ್ಥಾನದಲ್ಲಿರುವಂತಹ ವೈಕುಂಠ ದ್ವಾರ, ಅದರ ಮೂಲಕ ದರ್ಶನ ಮಾಡಿದರೆ ನಾನು ಹೇಳ್ತಾ ಇದ್ದಲ್ಲ, ಮೋಕ್ಷದ ಹಾದಿ ಸುಗಮವಾಗುತ್ತೆ, ಪ್ರಾಪ್ತವಾಗುತ್ತೆ ಅಂತ ಹಿಂದೂಗಳದೊಂದು ಶ್ರೇಷ್ಠ ನಂಬಿಕೆ ಇದೆ. ಹುಟ್ಟು ಸಾವು, ಸಾವಿನ ನಂತರ ಕೂಡ ಒಂದು ಜೀವನ ಇರುತ್ತೆ, ಒಂದು ಹಾದಿ ಇರುತ್ತೆ. ಆ ಹಾದಿ ಸುಗಮವಾಗಿರಬೇಕು ಅಂದರೆ ಆಸ್ತಿಕತೆ ಕಡೆಗೆ ಭಕ್ತಿ ಇರಬೇಕು, ನಂಬಿಕೆ ಇರಬೇಕು, ಶ್ರದ್ಧೆ ಇರಬೇಕು ಅಂತ ಸನ್ಮಾರ್ಗದ ಹಾದಿ ಅಂತ ಕೂಡ ಇವತ್ತಿನ ದಿನವನ್ನು ಕರೆಯಲಾಗುತ್ತೆ. ವೈಕುಂಠ ಏಕಾದಶಿ ಸದ್ಯ ನಾನು ಇಸ್ಕಾನ್ ಟೆಂಪಲ್ನ ಬಳಿ ಇದ್ದೇನೆ. ಈಗಾಗಲೇ ವೈಕುಂಠ ದ್ವಾರ ಈಗ ಓಪನ್ ಆಗಿದೆ. ವೈಕುಂಠ ದ್ವಾರದ ಮೂಲಕವಾಗಿ ನೇರವಾಗಿ ವಿಷ್ಣುವಿನ ನಾಮಸ್ಮರಣೆಯನ್ನ ಮಾಡ್ತಾ ಇದ್ದಾರೆ. ನಗರದ ನಾನಾ ಭಾಗಗಳಿಂದ ಭಕ್ತಾದಿಗಳ ದಂಡು ಇದೀಗ ಇಸ್ಕಾನ್ ಹತ್ತ ಬರ್ತಾ ಇದೆ. ಈಗಾಗಲೇ ವಿಷ್ಣುವಿನ ನಾಮಸ್ಮರಣೆಯನ್ನ ಮಾಡ್ತಾ ಬೆಳಗಿನ ಜಾವ 4 ಗಂಟೆಯಿಂದನೇ ಈಗ ಕ್ಯೂನಲ್ಲಿ ಬಂದು ದರ್ಶನಕ್ಕೆ ಅಂತ ಹೇಳಿ ಬರ್ತಾ ಇದ್ದಾರೆ. ಈಗಾಗಲೇ ವಯಸ್ಕರಿಗೆ ಮತ್ತು ವಿಕಲಚೇತನರಿಗೆ ಪ್ರತ್ಯೇಕವಾಗಿರುವಂತಹ ಒಂದು ಕ್ಯೂ ಸಿಸ್ಟಮನ್ನು ಕೂಡ ಮಾಡಲಾಗಿದೆ. ಎಲ್ಲಿಯೂ ಕೂಡ ನೂಕು ನುಗ್ಗಲು ಆಗದೆ ಇರುವಂಥ ನಿಟ್ಟಿನಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಈಗಾಗಲೇ ಇದು ವೈಕುಂಠ ದ್ವಾರ. ಈ ವೈಕುಂಠ ದ್ವಾರವನ್ನು ಪ್ರವೇಶ ಮಾಡಿ ನಂತರ ರಾಧಾಕೃಷ್ಣರ ದರ್ಶನವನ್ನು ಕೂಡ ಪಡಿತಾ ಇದ್ದಾರೆ. ಈಗಾಗಲೇ ಬೇರೆ ಬೇರೆ ಭಾಗಗಳಿಂದ ಬರ್ತಾ ಇದ್ದಾರೆ. ರಾತ್ರಿ 11:40 ತನಕಲೂ ಕೂಡ ದರ್ಶನಕ್ಕೆ ಒಂದು ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿದೆ. ಆಡಳಿತ ಮಂಡಳಿಯಿಂದ ಭಕ್ತಾದಿಗಳಿಗೆ ಪ್ರಸಾದದ ವ್ಯವಸ್ಥೆ, ಪಾನೀಯ ವ್ಯವಸ್ಥೆ ಅದೆಲ್ಲವನ್ನು ಕೂಡ ಮಾಡಲಾಗಿದೆ. ಎಲ್ಲಿಯೂ ಕೂಡ ನೂಕು ನುಗ್ಗಲು ಆಗದೆ ಇರುವಂಥ ನಿಟ್ಟಿನಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿ ಪೊಲೀಸರ ಭದ್ರತೆಯನ್ನು ಕೂಡ ಹೆಚ್ಚು ಮಾಡಲಾಗಿದೆ. ಸೊ ಹಾಗಾಗಿ ಹಂತವಾಗಿ ಭಕ್ತರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಇವತ್ತು 1 ಲಕ್ಷಕ್ಕೂ ಅಧಿಕ ಭಕ್ತಾದಿಗಳು ಬರುವಂತಹ ನಿರೀಕ್ಷೆ ಇದೆ. ಸೊ ಆ ಕಾರಣಕ್ಕಾಗಿ ಆಡಳಿತ ಮಂಡಳಿಯಿಂದಲೂ ಕೂಡ ಅಂದರೆ ಅಲ್ಲಿ ಆಯಾ ಪಾಯಿಂಟ್ಗಳಲ್ಲಿ ಮತ್ತು ಬ್ಯಾರಿಕೇಡ್ಗಳನ್ನು ಹಾಕಿ ವೈಕುಂಠ ದ್ವಾರದ ಮುಂಭಾಗ ಮತ್ತು ಒಳಭಾಗದಲ್ಲಿ ಎಲ್ಲ ಭಾಗದಲ್ಲಿಯೂ ಕೂಡ ಎಲ್ಲೂ ಕೂಡ ಸಮಸ್ಯೆಗಳು ಆಗದೆ ಇರುವಂಥ ನಿಟ್ಟಿನಲ್ಲಿ ಆ ಸಾಲನ್ನು ಹಾಗೆ ಮುಂದಕ್ಕೆ ಕಳಿಸುವಂಥ ಒಂದು ಕೆಲಸಗಳನ್ನು ಕೂಡ ಮಾಡಲಾಗ್ತಾ ಇದೆ. ಸೊ ಬೇರೆ ಬೇರೆ ವಿಶೇಷ ಪೂಜೆಗಳು ಕೂಡ ಸುಮಾರು 8 ಗಂಟೆಯ ನಂತರ ವಿಶೇಷ ಪೂಜೆಗಳು ಕೂಡ ಆರಂಭ ಆಗುತ್ತೆ. ಆ ಪೂಜೆಗಳಲ್ಲಿ ಸುಮಾರು ಭಕ್ತಾದಿಗಳು ಕೂಡ ಭಾಗಿಯಾಗ್ತಾರೆ. ಈಗ ಒಂದಿಷ್ಟು ಜನ ಬರ್ತಾರೆ, ಮಾತನಾಡಿಸ್ತೇನೆ. ಅಮ್ಮ, ಎಲ್ಲಿಂದ ಬಂದಿದ್ರಿ? ನಾವು ಇಲ್ಲೇ ಯಶವಂತಪುರ. ಮೇಡಮ್, ಎಲ್ಲಿಂದ ಬಂದಿದ್ರಿ, ಏನು ಹೇಳ್ತೀರಿ? ಇಲ್ಲೇ ರಾಜಾಜಿನಗರ ಫಸ್ಟ್ ಬ್ಲಾಕ್. 5 ಗಂಟೆಗೆ ಬಂದಿದ್ವಿ, ಇವಾಗ ಓಪನ್ ಆಯಿತು. ಇವಾಗ ತುಂಬಾ ರಶ್ ಆಯಿತು. ಆ ಥರ ವಿಶೇಷವಾಗಿರುವಂತಹ ದಿನ, ಏನು ಹೇಳ್ತೀರಿ? ತುಂಬ ಒಳ್ಳೆ ಡೆಕೋರೇಷನ್ನು, ದರ್ಶನ ಎಲ್ಲ ಆಯಿತು. ಥ್ಯಾಂಕ್ ಯು. ಓಕೆ, ಇನ್ನು ಸುಮಾರು ಜನ ಬರ್ತಿದ್ದಾರೆ. ಮೇಡಮ್, ಎಲ್ಲಿಂದ ಬಂದಿದ್ರಿ, ಏನು ಹೇಳ್ತೀರಿ? ಮಾತಾಡಿ. ಕನ್ನಡ ಮೇಡಮ್, ಎಲ್ಲಿಂದ ಬಂದಿದ್ರಿ? ನಾವಿಲ್ಲೇ ಮನೆ ಪಕ್ಕದಲ್ಲೇ ಇರೋದು, ಆದರೆ ತುಂಬ ಕ್ರೌಡ್ ಇದೆ. ಆದ್ದರಿಂದ ಇಷ್ಟು ಲೇಟಾಗಿ ಬಂದ್ರೂ ನಾವು ಬೆಳಗಿನ ಜಾವ 4:15 ದೇವರ ದರ್ಶನ ಆಗ್ತಾ ಇದೆ. ಮೇಡಮ್, ತಾವೆಲ್ಲಿ ಬಂದಿದ್ರಿ, ಏನು ಹೇಳ್ತೀರಿ? ಸ್ಪೆಷಲ್ ಡೇ. ನಾವು ಗೌರಿಬಿದನೂರು ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟಿಂದ ಬಂದಿರೋದು. ತುಂಬ ಫೀಲಿಂಗ್ ಬ್ಲೆಸ್ಡ್, ತುಂಬ ಚೆನ್ನಾಗಿದೆ ಅನಿಸ್ತಾ ಇದೆ. ಇವತ್ತು ವೈಕುಂಠ ಏಕಾದಶಿ. ವೈಕುಂಠ ಏಕಾದಶಿ ಹಿನ್ನೆಲೆಯಲ್ಲಿ ಬೆಂಗಳೂರಿನ ತಿರುಮಲ ತಿರುಪತಿ ಟ್ರಸ್ಟ್ನ ದೇವಾಲಯದಲ್ಲಿ ಎಲ್ಲ ರೀತಿಯ ವ್ಯವಸ್ಥೆ ಆಗಿದೆ. ಯಾವ ರೀತಿ ವ್ಯವಸ್ಥೆ ಆಗಿದೆ ಮತ್ತು ಭಕ್ತರು ಯಾವ ರೀತಿ ದರ್ಶನ ಪಡೀತಿದ್ದಾರೆ ದೃಶ್ಯಗಳ ಸಮೇತ ಅದರ ಬಗ್ಗೆ ಹೇಳ್ತಾ ಹೋಗ್ತೀನಿ. ನೋಡ್ಬೋದು, ಇಡೀ ದೇವಸ್ಥಾನದ ಆವರಣವನ್ನು ವಿವಿಧ ಬಗೆಯ ಹೂಗಳಿಂದ ಅಲಂಕಾರ ಮಾಡಿರುವಂಥದ್ದು. ಮತ್ತು ಇವತ್ತು ವೈಕುಂಠ ಏಕಾದಶಿ ಇರೋದ್ರಿಂದ ವೈಕುಂಠದ ದ್ವಾರಗಳು ತೆರೆಯುತ್ತೆ. ವೈಕುಂಠದ ದ್ವಾರದ ಮೂಲಕ ವಿಷ್ಣುವಿನ ಅವತಾರದ ದರ್ಶನ ಮಾಡಿದ್ರೆ ಒಳ್ಳೆಯದಾಗತ್ತೆ. ಗೋವಿಂದ ನಾಮ ಜಪ
ಮಾಡಿಕೊಂಡು ವಿಷ್ಣುವಿನ ನಾಮ ಜಪ ಮಾಡಿ ದೇವರ ದರ್ಶನ ಮಾಡೋದಕ್ಕೆ ಬೆಳ್ಳಂಬೆಳಗ್ಗೆನೆ ಸಾವಿರಾರು ಸಂಖ್ಯೆಯಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ದೇವಸ್ಥಾನದ ಕಡೆ ಬರ್ತಿರುವಂಥದ್ದು. ಸರತಿ ಸಾಲೆಯಲ್ಲಿ ಅಂದರೆ ಧರ್ಮ ದರ್ಶನ ಮತ್ತು ವಿಶೇಷ ದರ್ಶನದ ವ್ಯವಸ್ಥೆ ಕೂಡ ದೇವಾಲಯದ ಆಡಳಿತ ಮಂಡಳಿ ಮಾಡಿಕೊಂಡಿರುವಂಥದ್ದು. ಬರುವಂಥ ಭಕ್ತರು ವ್ರತ ಇದ್ದು ಅಂದರೆ ಇವತ್ತು ವಿಷ್ಣುವಿನ ಅವತಾರದ ವೆಂಕಟೇಶ್ವರ ಆಗಿರ್ಬೋದು, ರಾಮ ಆಗಿರ್ಬೋದು, ಈ ರೀತಿ ವಿಷ್ಣುವಿನ ಅವತಾರದ ದೇವರುಗಳನ್ನ ದರ್ಶನ ಮಾಡಿದ್ರೆ, ಅದರಲ್ಲೂ ವೈಕುಂಠ ದ್ವಾರದ ಮೂಲಕ ದರ್ಶನ ಮಾಡಿದ್ರೆ ಒಳಿತಾಗುತ್ತೆ. ಸ್ವರ್ಗದ ಬಾಗಿಲು ತೆಗೆದಿರುತ್ತೆ, ಆ ಸ್ವರ್ಗದ ಬಾಗಿಲ ಮೂಲಕ ವೈಕುಂಠನ ದರ್ಶನ ಆಗುತ್ತೆ ಅನ್ನುವಂಥ ಒಂದು ಪ್ರತೀತಿ ಇದೆ. ಆ ಹಿನ್ನೆಲೆಯಲ್ಲಿ ಈ ಏಕಾದಶಿ ಎಂದು ಭಕ್ತರು ಸಹಸ್ರಾರು ಸಂಖ್ಯೆಯಲ್ಲಿ ಬಂದು ದೇವರ ದರ್ಶನ ಮಾಡ್ತಿರುವಂಥದ್ದು. ದೃಶ್ಯಗಳಲ್ಲಿ ನೋಡ್ತಿದ್ದೀರಾ, ಬಂದು ದರ್ಶನ ಮುಗಿಸ್ಕೊಂಡು ಹೋಗೋದಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ದೇವಸ್ಥಾನದ ಆಡಳಿತ ಮಂಡಳಿ ಮಾಡಿರುವಂಥದ್ದು. ಬ್ಯಾರಿಕೇಡ್ಗಳನ್ನ ವ್ಯವಸ್ಥೆ ಹಾಕಿದ್ದಾರೆ. ಜೊತೆಗೆ ಪೊಲೀಸ್ ಇಲಾಖೆ ಕೂಡ ಬಿಗಿ ಬಂದೋಬಸ್ತ್ನ ಮಾಡಿರುವಂಥದ್ದು. ಕೆಲ ಭಕ್ತರು ಇಲ್ಲಿ ಬರ್ತಿದ್ದಾರೆ, ಭಕ್ತರನ್ನು ಮಾತ್ರ. ದರ್ಶನ ಯಾವ ರೀತಿ ಆಯ್ತಮ್ಮ? ತುಂಬ ಚೆನ್ನಾಗಾಯ್ತು. ಬೆಳಿಗ್ಗೆನೇ ಬಂದಿದ್ದೀರಾ? ಇಲ್ಲ, 10 ನಿಮಿಷ ಆಯಿತು ಬಂದು. ವೆಂಕಟೇಶ್ವರ ಸ್ವಾಮಿ ನಮ್ಮ ಮೇಲೆ ತುಂಬ ಕೃಪಾ ಇದೆ, ಅದರಿಂದ ಚೆನ್ನಾಗಿದೆ. ತುಂಬ ಚೆನ್ನಾಗಾಯ್ತು ದರ್ಶನ ಎಲ್ಲ. ಉಪವಾಸ ಇದ್ದೀವಿ. ಇನ್ನು ವಯಸ್ಸಾದ ಹಿರಿಯರಿದ್ದಾರೆ, ಎಷ್ಟು ವರ್ಷದಿಂದ ಈ ಥರ ದರ್ಶನ ನಮ್ಮ ಕುಲದೇವರು, ಅದಕ್ಕಾಗಿ ನಾವು ಇಲ್ಲೇ ಬಂದು ದರ್ಶನ ತೊಗೊಂಡೋದ್ವಿ. ಪ್ರತಿ ವರ್ಷನೂ ಬರ್ತೀವಿ. ನಮ್ಮ ಮನೆಯಲ್ಲಿ ವೆಂಕಟೇಶನ ಪಾದ ಬೆಳೆದಿದೆ, ವೆಂಕಟೇಶನ ಪಾದ ಇತ್ತು ನಮ್ಮ ಮನೆಯಲ್ಲಿ ಬಂತು ತೆಂಗಿನಕಾಯಿನಲ್ಲಿ, ಅದಕ್ಕೆ ನಮಗೆ ತುಂಬ ಹೆಲ್ಪ್ ಮಾಡ್ತಾರೆ. ನೋಡ್ತಿದ್ದೀರಾ, ಇಲ್ಲಿ ಎಲ್ಲ ರೀತಿಯ ಭಕ್ತರು ಬಂದು ವಯಸ್ಸಾದವರು, ಮಕ್ಕಳು, ಕುಟುಂಬ ಸಮೇತ ಬಂದು ಬೆಳ್ಳಂಬೆಳಗ್ಗೆನೆ ದರ್ಶನ ಪಡೆದು ದೇವರ ಕೃಪೆಗೆ ಪಾತ್ರರಾಗ್ತಿದ್ದಾರೆ. ಇದು ಬೆಂಗಳೂರಿನ TTD ದೇವಾಲಯದಲ್ಲಿ ಕಾಣಿಸ್ತಿರುವಂಥದ್ದು. ಇನ್ನು ಭಕ್ತರು ಮಾತಾಡ್ತಾರೆ, ಹೇಳಿ ಸರ್. ಇಲ್ಲಿ ಭಾಳ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಜನಗಳಿಗೆ ಹೋಗೋಕ್ಕೆ ಅವಕಾಶ ಮಾಡಿಕೊಟ್ಟು ಚೆನ್ನಾಗಿ ಮುಂಚೆಗಿನ ತುಂಬ ಕ್ರೋವೇಟ್ ಮಾಡಿದ್ದಾರೆ. ಅವ್ರಿಗೆ ಒಳ್ಳೆಯ ನಮಗೂ ಎಲ್ಲ ಆದರ್ಶ ಎಲ್ಲ ಚೆನ್ನಾಗಿರಲಿ. ಸಿನಿಮಾ ಗೋವಿಂದ. ನನ್ನ ಹೆಸರು ಪ್ರಸಾದ್ ಅಂತ. ಇದು ನಮಗೆ TTD ದೇವಸ್ಥಾನದಲ್ಲಿ ಬೆಳ್ಳಂಬೆಳಗ್ಗೆ ಕಾಣಿಸ್ತಿರುವಂಥ ದೃಶ್ಯಗಳು. ಕ್ಯಾಮ್ರಾ ಪರ್ಸನ್ ರವಿ ಜೊತೆಗೆ ಮಾರುತಿ, ಪಬ್ಲಿಕ್ TV, ಬೆಂಗಳೂರು.